ನಾವು ಎಂಟ್ರಿ ಆಗ್ತಾ ಇರೋದು ಗೇಟ್ ವೇ ಆಫ್ ಇಂಡಿಯಾ. ಈಗ ಇಲ್ಲಿ ಐ ಥಿಂಕ್ ಇಲ್ಲಿ ಎಂಟ್ರಿ ಫೀ ಇದು ತೊಗೋಬೇಕು ಅನ್ಸುತ್ತಲ್ಲ. ಹಾಂ, ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ, ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಕೊಡ್ತೀನಿ. ಚೆನ್ನಾಗಿ ಮಳೆ ಆಗಿದೆ ಇವಾಗ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೆದಿದೆ ಇನ್ನೂ ಗೇಟ್ ವೇ ಅಲ್ಲಿ. ಸಾಯಂಕಾಲ ಒಂದು 5:30 ಆಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಫೋಟೋಸ್ ತೊಗೊಳ್ಳಿ ಅಂತ ಸುಮಾರು ಫೋಟೋಗ್ರಾಫರ್ಸ್ ನಿಂತಿರ್ತಾರೆ. ಇಲ್ಲಿ ನೋಡಿ, ಇದು ಬಂದು ತಾಜ್ ಹೋಟೆಲ್ ಹಳೆಯದು. ಆಮೇಲೆ ಇಲ್ಲಿ ಕಟ್ಟಿರೋದು, ಇದು ಹೊಸದಾಗಿರೋದು. ಇವಾಗ ನೋಡ್ತಿದ್ದೀರಲ್ಲ, ಇದು ಹೊಸದು ಗೇಟ್ವೇ ಅಲ್ಲ, ಸಾರಿ, ಇದು ತಾಜ್ ಹೋಟೆಲ್ಲು. ಇದು ಇರೋದು ಹಳೆಯದು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಇಲ್ಲೆಲ್ಲ ಫೋಟೋಗ್ರಾಫರ್ಸ್ ಫೋಟೋಸ್ ತೊಗೊಳ್ಳಿ ಅಂತ ಅಂತಿರ್ತಾರೆ. ಇಲ್ಲಿಂದ ನೀವು ನೋಡ್ಬೋದು ಸಮುದ್ರನ. ಹಿಂಭಾಗದಲ್ಲಿ ಸಮುದ್ರ ಇದೆ. ಹತ್ರ ಬಂದಿದ್ದೀವಿ ನಾವು ಗೇಟ್ವೇ ಹತ್ರ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಶಿಪ್ಗಳಿವೆ. ಸೊ ನೀವು ಈ ಶಿಪ್ಪಲ್ಲಿ ಕುತ್ಕೊಂಡು ಹೋದರೆ ಆ ಕಡೆ ಸೈಡು ಎಲಿಫೆಂಟಾ ಕೇವ್ಸ್ ಅಂತಿದೆ. ಸೊ ಇದರಲ್ಲಿ ಇದು ಒಂದು ಆಲ್ಮೋಸ್ಟ್ ಒಂದು 1/2 hour 3/4 ಗಂಟೆ ಬೇಕಾಗುತ್ತೆ ಸಮುದ್ರದಿಂದ ಆ ಕಡೆ ಸೈಡ್ ಇದೆ. ಅಲ್ಲೊಂದು ಶಿಪ್ ನಿಂತಿದೆ ಅಲ್ವಾ, ಆ ಸೈಡ್ ಹೋಗಬೇಕು. ಅಲ್ಲಿ ಹೋದರೆ ಎಲಿಫೆಂಟಾ ಕೇವ್ಸ್ ಅಂತ ಇದೆ. ಕೇವ್ಸ್ ಒಳಗಡೆ ಹೋದರೆ ನೀವು ಎಲಿಫೆಂಟಿನ ಥರ ಇದೆ ಅದು ನೋಡೋದಕ್ಕೆ. ಇವತ್ತು ಯಾಕೋ ಸ್ವಲ್ಪ ಬಿಸಿಲಿದೆ ಈಗ. ಆ ಕಡೆ ಸೈಡ್ ಹೋಗ್ತೀನಿ ಈಗ. ಇದು ಗೇಟ್ ವೇ ಆಫ್ ಇಂಡಿಯಾದ ಬ್ಯಾಕ್ ಸೈಡ್ ಇರೋದು. ಇದು ನೋಡಿ, ಇದು ಬ್ಯಾಕ್ ಸೈಡ್ ಇದೆ ಇರೋದು. ಸುಮಾರು ಜನ ಇದ್ದಾರೆ ಇವತ್ತು. ಇವಾಗ ಮಕ್ಕಳಿಗೆಲ್ಲ ಹಾಲಿಡೇ ಸ್ಟಾರ್ಟ್ ಆಗಿದೆಯಲ್ಲ, ಅದು ಸಾಯಂಕಾಲ ಬೇರೆ.